ಜಲದೀಕ್ಷಾ ಸ್ನಾನ ಅಂದ ತಕ್ಷಣ ಇದೊಂದು ಆಚರಣೆ ಅಂತ ಅನ್ಸಬಹುದು ಅಲ್ವಾ? ಆದ್ರೆ ಇದು ಅದಕ್ಕಿಂತ ಬಹಳ ಹೆಚ್ಚು. ಇದು ಶುದ್ಧೀಕರಣ ಮತ್ತು ಪುನರ್ಜನ್ಮದ ಒಂದು ಪ್ರಯಾಣ. ಬನ್ನಿ ಈ ದೇವತಾಶಾಸ್ತ್ರೀಯ ಪರಿಕಲ್ಪನೆಯ ಆಳವನ್ನು ಒಟ್ಟಿಗೆ ನೋಡೋಣ. ಸರಿ, ಈ ವಿಷಯದೊಳಗೆ ಇಳಿಯೋಣ. ಹಳೆಯ ಒಡಂಬಡಿಕೆಯ ಈ ಒಂದು ವಾಕ್ಯ ಇದೆಯಲ್ಲ, ಇದು ತುಂಬಾ ಶಕ್ತಿಯುತವಾಗಿದೆ. ಇದೇ ನಮ್ಮ ಆರಂಭಿಕ ಬಿಂದು. ಆಧ್ಯಾತ್ಮಿಕ ಶುದ್ಧೀಕರಣ ಯಾಕೆ ಜೀವನ ಮರಣದಷ್ಟು ಗಂಭೀರವಾದ ವಿಷಯ ಅನ್ನೋದಕ್ಕೆ ಇದೇ ಅಡಿಪಾಯ ಹಾಕಿಕೊಡುತ್ತೆ. ಇದೇ ನಮ್ಮನ್ನು ಮೊದಲ ಪ್ರಮುಖ ಅಂಶಕ್ಕೆ ಕರ್ಕೊಂಡು ಹೋಗುತ್ತೆ. ದೈವಿಕ ಸನ್ನಿಧಿಗೆ ಹೋಗೋ ಮುಂಚೆ ಆಧ್ಯಾತ್ಮಿಕ ಶುದ್ಧೀಕರಣ ಅನ್ನೋದು ಒಂದು ಆಯ್ಕೆಯಲ್ಲ, ಅದೊಂದು ಸಂಪೂರ್ಣವಾಗಿ ಬೇಕೇ ಬೇಕಾದ ವಿಷಯ. ಹಳೆಯ ಒಡಂಬಡಿಕೆಯಲ್ಲಿನ ಈ ಪ್ರಾಚೀನ ಆಚರಣೆಯ ಬಗ್ಗೆ ಯೋಚನೆ ಮಾಡಿ. ಯಾಜಕರು ಪವಿತ್ರ ಸ್ಥಳಕ್ಕೆ ಹೋಗೋಕ್ಕೂ ಮುಂಚೆ ಕೈಕಾಲು ತೊಳ್ಕೋಬೇಕಿತ್ತು. ಆದ್ರೆ ಇದು ಕೇವಲ ಶಾರೀರಿಕ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಆಗಿರ್ಲಿಲ್ಲ. ಖಂಡಿತ ಇಲ್ಲ. ಇದರ ಹಿಂದೆ ಒಂದು ಬಹಳ ಆಳವಾದ ಸಾಂಕೇತಿಕ ಅರ್ಥ ಅಡಗಿತ್ತು. ಹಾಗಾದ್ರೆ ಇಲ್ಲಿನ ಪ್ರಮುಖ ಅಂಶ ಏನು ಗೊತ್ತಾ? ಈ ಭೌತಿಕವಾಗಿ ತೊಳೆದುಕೊಳ್ಳುವ ಕ್ರಿಯೆ ಇದೆಯಲ್ಲ, ಇದು ಇನ್ನೂ ಆಳವಾದ ಒಂದು ವಿಷಯದ ಸಂಕೇತವಾಗಿತ್ತು. ಅದೇನಂದ್ರೆ ದೇವರ ವಾಕ್ಯದ ಮೂಲಕ ಪಾಪದಿಂದ ಸಂಪೂರ್ಣವಾಗಿ ಶುದ್ಧರಾಗುವುದು. ಇದೇ ಆ ಆಧ್ಯಾತ್ಮಿಕ ಸತ್ಯ. ಸರಿ, ಈಗ ನಾವು ಶುದ್ಧೀಕರಣದ ಬಗ್ಗೆ ಮಾತಾಡಿದ್ವಿ. ಈಗ ಇದನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋಣ. ಈ ತೊಳೆದುಕೊಳ್ಳುವ ವಿಷಯ ಸಂಪೂರ್ಣ ಆಧ್ಯಾತ್ಮಿಕ ಪುನರ್ಜನ್ಮ ಅನ್ನೋ ಕಲ್ಪನೆಗೆ ಹೇಗೆ ದಾರಿ ಮಾಡಿಕೊಡುತ್ತೆ? ಬನ್ನಿ ನೋಡೋಣ. ನೋಡಿ, ಇದೊಂದು ಸ್ಪಷ್ಟವಾದ ಮಾರ್ಗವನ್ನು, ಹಂತಗಳ ಒಂದು ಅನುಕ್ರಮವನ್ನು ತೋರಿಸುತ್ತೆ. ಎಲ್ಲವೂ ಶುರುವಾಗೋದು ಪಾಪವನ್ನು ಗುರುತಿಸುವುದರಿಂದ, ಆಮೇಲೆ ಪಶ್ಚಾತ್ತಾಪ, ನಂತರ ಶುದ್ಧೀಕರಣ ಮತ್ತು ಕೊನೆಗೆ ಮರುಹುಟ್ಟು ಪಡೆಯೋದು. ಇದೊಂದು ಹೊಸ ಜೀವನದ ಕಡೆಗಿನ ಪ್ರಯಾಣ. ಈಗ ನೋಡಿ, ಇಲ್ಲಿ ವಿಷಯ ನಿಜವಾಗ್ಲೂ ತುಂಬಾ ಆಸಕ್ತಿದಾಯಕವಾಗುತ್ತೆ. ಜಲದೀಕ್ಷಾ ಸ್ನಾನ ಅಂದ್ರೆ ಕೇವಲ ತೊಳೆದುಕೊಳ್ಳುವುದಷ್ಟೇ ಅಲ್ಲ, ಇದು ಇನ್ನೂ ದೊಡ್ಡದಾದ ಒಂದು ವಿಷಯದ ಸಂಕೇತ. ಏನದು? ಅಂದ್ರೆ ನಮ್ಮ ಹಳೆಯ ವ್ಯಕ್ತಿತ್ವಕ್ಕೆ ಸಾಯೋದು ಮತ್ತು ನೀತಿಯ ಒಂದು ಸಂಪೂರ್ಣ ಹೊಸ ಜೀವನಕ್ಕೆ ಮತ್ತೆ ಎದ್ದು ಬರೋದು. ಸರಿ, ಈ ಪುನರ್ಜನ್ಮದ ನಂತರ ಏನಾಗತ್ತೆ? ಮೂಲ ಗ್ರಂಥಗಳ ಪ್ರಕಾರ ಹೊಸ ಜೀವನ ಅಂದ್ರೆ ಹೊಸ ಸಾಕ್ಷ್ಯ ಇರ್ಬೇಕು. ಅಂದ್ರೆ ಸುಮ್ನೆ ನಾನ್ ಬದ್ಲಾಗಿದ್ದೀನಿ ಅಂತ ಹೇಳಿದ್ರೆ ಸಾಲ್ದು, ಬದ್ಲಾವಣೆ ನಮ್ಮ ಕ್ರಿಯೆಗಳಲ್ಲಿ ಕಾಣಿಸ್ಬೇಕು. ಇದು ಎರಡು ತರದ ನಂಬಿಕೆಗಳ ನಡುವೆ ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನ ತೋರಿಸುತ್ತೆ. ಒಂದು ಕಡೆ ಬರೀ ಮಾತುಗಳಲ್ಲಿರೋ ನಂಬಿಕೆ, ಆದ್ರೆ ಹಿಂದೆ ಯಾವ ಕ್ರಿಯೆಯೂ ಇರಲ್ಲ. ಅದನ್ನ ಸತ್ತ ನಂಬಿಕೆ ಅಂತ ಹೇಳಲಾಗುತ್ತೆ. ಇನ್ನೊಂದ್ ಕಡೆ ಜೀವಂತಲಾಗಿರೋ ನಂಬಿಕೆ, ಇದು ವಿಧೇಯತೆಯಿಂದ ಸಾಬೀತಾಗತ್ತೆ ಮತ್ತೆ ಒಳ್ಳೆಯ ಫಲ ಕೊಡುತ್ತೆ. ಹೌದು, ಈ ಒಂದು ವಾಕ್ಯ ಇದೆಯಲ್ಲ, ಇದು ಇಡೀ ವಿಷಯವನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಆತ್ಮ ಇಲ್ಲದ ದೇಹ ಹೇಗೆ ಸತ್ತಿದೆಯೋ ಹಾಗೆ ಕ್ರಿಯೆಗಳಿಲ್ಲದ ನಂಬಿಕೆಯೂ ಸತ್ತಿದೆ. ಅಂದ್ರೆ ನಂಬಿಕೆ ಮತ್ತು ಕ್ರಿಯೆಗಳನ್ನ ಬೇರೆ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ಇಲ್ಲದೆ ಇನ್ನೊಂದಿರಲು ಸಾಧ್ಯವಿಲ್ಲ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಇದು ಹೇಗಿದೆ ಅಂದ್ರೆ, ಒಂದು ಮರವನ್ನು ಅದರ ಹಣ್ಣಿನಿಂದ ಗುರುತಿಸ್ತೀವಿ ಅಲ್ವಾ? ಅದೇ ರೀತಿ ಒಬ್ಬ ವ್ಯಕ್ತಿ ನಂಬಿಕೆ ಅವರ ಕ್ರಿಯೆಗಳಿಂದ ಸಾಬೀತಾಗುತ್ತೆ. ಒಳಗೇನಿದೆಯೋ ಅದು ಹೊರಗೆ ಬಂದೇ ಬರುತ್ತೆ. ಇದು ಸರಳವಾದ್ರೂ ಬಹಳ ಶಕ್ತಿಯುತವಾದ ಒಂದು ರೂಪಕ. ಇದೆಲ್ಲವೂ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ನಂಬಿಕೆ ಅನ್ನೋದು ಆಂತರಿಕ ವಿಷಯ ಆಗಿದ್ರೆ ಅದರ ಬಗ್ಗೆ ಕೊನೆಯಲ್ಲಿ ತೀರ್ಪು ಕೊಡೋದು ಹೇಗೆ? ಇದೇ ನಮ್ಮನ್ನ ಅಂತಿಮ ಅಂದ್ರೆ ಸಾರ್ವಜನಿಕ ತೀರ್ಪು ಅನ್ನೋ ಕಲ್ಪನೆಗೆ ಕರ್ಕೊಂಡು ಹೋಗುತ್ತೆ. ಹಾಗಾದ್ರೆ ಈ ತೀರ್ಪು ಯಾಕೆ ಸಾರ್ವಜನಿಕವಾಗಿ ನಡೆಯುತ್ತೆ? ಇದು ದೇವರಿಗಾಗಿ ಅಲ್ಲ, ಯಾಕಂದ್ರೆ ಆತನಿಗೆ ಎಲ್ಲವೂ ಮೊದಲೇ ಗೊತ್ತಿರುತ್ತೆ. ಬದಲಿಗೆ ಆತನ ನ್ಯಾಯ ಇಡೀ ಸೃಷ್ಟಿಗೆ ಪಾರದರ್ಶಕವಾಗಿ ಕಾಣ್ಲಿ ಅಂತ ಒಬ್ಬ ವ್ಯಕ್ತಿಯ ಇಡೀ ಜೀವನವನ್ನೇ ಸಾಕ್ಷಿಯಾಗಿ ಮುಂದಿಡ್ಲಾಗುತ್ತೆ. ಆಗ ಪ್ರತಿಯೊಬ್ಬರೂ ಅಂತಿಮ ತೀರ್ಪು ಯಾಕೆ ನ್ಯಾಯಸಮ್ಮತವಾಗಿದೆ ಅಂತ ಅರ್ಥ ಮಾಡ್ಕೊಡ್ಬಹುದು. ಸೊ ಕೊನೆಯದಾಗಿ ಹೇಳೋದಾದ್ರೆ, ಅಂತಿಮ ತೀರ್ಪಿನ ದಿನ ಒಬ್ಬ ವ್ಯಕ್ತಿಯ ಕ್ರಿಯೆಗಳೇ ಅವರ ನಂಬಿಕೆಯ ಅಂತಿಮ ಮತ್ತು ನಿರಾಕರಿಸಲಾಗದ ಸಾಕ್ಷಿಯಾಗಿ ನಿಲ್ಲುತ್ತವೆ. ಅವರ ನಂಬಿಕೆಯು ನಿಜವೋ ಸುಳ್ಳೋ ಅನ್ನೋದನ್ನ ಅವರ ಕ್ರಿಯೆಗಳೇ ಸಾಬೀತುಪಡಿಸುತ್ತವೆ. ಸರಿ, ಇದನ್ನ ಕೇಳಿದಾಗ ಒಂದು ದೊಡ್ಡ ಸವಾಲು ಎದುರಾಗುತ್ತೆ. ಈ ಪರಿಪೂರ್ಣ ನೀತಿವಂತ ಜೀವನದ ಮಟ್ಟ ಇದೆಯಲ್ಲ, ಇದನ್ನ ತಲುಪೋದು ಯಾವುದೇ ಮನುಷ್ಯನ ಪ್ರಯತ್ನದಿಂದ ಅಸಾಧ್ಯ ಅಂತ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ಇದನ್ನ ಸಾಧಿಸೋದು ಹೇಗೆ ಸಾಧ್ಯ? ಮಾನವನ ಸ್ವಭಾವದಲ್ಲೇ ದೋಷಗಳಿದ್ರೆ ಈ ಮಟ್ಟದ ನೀತಿವಂತ ಜೀವನವನ್ನ ನಡೆಸೋಕೆ ಯಾರಿಂದ ಸಾಧ್ಯ? ಇದು ನಿಜವಾಗ್ಲೂ ಒಂದು ದೊಡ್ಡ ಸಂದಿಗ್ಧತೆ. ಮೂಲ ಗ್ರಂಥದಲ್ಲಿರೋ ಮಾನವನ ಈ ಸಂಕಷ್ಟವನ್ನ ಈ ಪ್ರಶ್ನೆ ಎತ್ತಿ ತೋರಿಸುತ್ತೆ. ಆದ್ರೆ ಆ ಪ್ರಶ್ನೆಗೆ ಮೂಲ ಗ್ರಂಥದಲ್ಲಿ ಉತ್ತರವೂ ಇದೆ. ಉತ್ತರ ಬಹಳ ಸ್ಪಷ್ಟವಾಗಿದೆ. ಈ ಹೊಸ ಜೀವನವನ್ನ ನಮ್ಮ ಸ್ವಂತ ಪ್ರಯತ್ನದಿಂದ ನಡೆಸೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೇಕಾದ ಶಕ್ತಿ ಬರೋದು ನಮ್ಮಿಂದಲ್ಲ, ಬದಲಾಗಿ ದೇವರ ಕೃಪೆ ಮತ್ತು ಪವಿತ್ರಾತ್ಮನಿಂದ.
ನೋಡಿ, ಈ ಆಂತರಿಕ ಸಂಘರ್ಷವನ್ನ ಇದು ಎಷ್ಟು ಚೆನ್ನಾಗಿ ವಿವರಿಸುತ್ತೆ. ಒಂದ್ ಕಡೆ ನಮ್ಮ ಮಾನವ ಪ್ರಯತ್ನ, ಅದು ಶರೀರದಿಂದ ಬರುತ್ತೆ, ಪಾಪಕ್ಕೆ ಸುಲಭವಾಗಿ ಬೀಳುತ್ತೆ. ಇನ್ನೊಂದು ಕಡೆ ಪವಿತ್ರಾತ್ಮ, ಅದು ಕೃಪೆಯ ವರವಾಗಿದೆ, ನೀತಿಯ ಫಲವನ್ನ ಕೊಡುತ್ತೆ, ಮತ್ತೆ ವಿಧೇಯರಾಗಿರಲು ನಮ್ಗೆ ಶಕ್ತಿ ಕೊಡುತ್ತೆ. ಮತ್ತು ಕೊನೆಗೆ ಈ ವಿವರಣೆಯು ನಮ್ಮನ್ನ ಒಂದು ಆಳವಾದ ದೇವತಾಶಾಸ್ತ್ರೀಯ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ. ನೀತಿವಂತ ಕ್ರಿಯೆಗಳು ದೇವರ ಕೃಪೆಯ ವರವೇ ಆಗಿದ್ರೆ, ಆದ್ರೆ ಆ ಕೃಪೆಯನ್ನು ತಿರಸ್ಕರಿಸುವ ಆಯ್ಕೆ ಮನುಷ್ಯರಿಗಿದ್ರೆ, ಹಾಗಾದ್ರೆ ದೈವಿಕ ಶಕ್ತಿ ಮತ್ತು ಮನುಷ್ಯನ ಸ್ವತಂತ್ರ ಇಚ್ಛೆಯ ನಡುವಿನ ಸಂಕೀರ್ಣ ಸಂಬಂಧದ ಬಗ್ಗೆ ಇದು ಏನ್ ಹೇಳುತ್ತೆ? ನಿಜಕ್ಕೂ ಇದು ಆಳವಾಡಿ ಯೋಚಿಸಬೇಕಾದ ವಿಷಯ ಅಲ್ವಾ?